ಪ್ರೇಮಕಥೆ ವಿಡಿಯೋಗೆ ಸ್ವಾಗತ. ಒಂದು ಪುಟ್ಟ ಗ್ರಾಮದಲ್ಲಿ ಶಿವು ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಲು ಒಂದು ಜಿಲ್ಲೆಗೆ ಬರ್ತಾನೆ. ಬಂದ ತಕ್ಷಣ 2 ವರ್ಷಗಳ ಕಾಲ ಅವರ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಳ್ತಾನೆ. ತನ್ನ ವಿದ್ಯಾಭ್ಯಾಸ ಮುಗಿಸಿ ITI ಕಂಪ್ಲೀಟ್ ಮಾಡ್ತಾನೆ. ನಂತರ ಡಿಗ್ರಿ ಅಡ್ಮಿಷನ್ ಮಾಡಿಸಲು ಒಂದು ಕಾಲೇಜ್ಗೆ ಹೋಗ್ತಾನೆ. ಕಾಲೇಜ್ ಡಿಗ್ರಿ ಅಡ್ಮಿಷನ್ ಮಾಡಿಸಿ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗಬೇಕು, ಅಲ್ಲಿಂದ ಪ್ರಾರಂಭವಾಗುತ್ತೆ. ತಿಂಗಳು ಕಳೆದಂತೆ ಶಿವಕುಮಾರ್ನ ವಿದ್ಯಾಭ್ಯಾಸ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದೊಂದು ದಿನ ಸುನಿಲ್ಗೆ ಬಾಯಾರಿಕೆ ಆಗಿತ್ತು. ಕಾಲೇಜ್ನಲ್ಲಿ 3 ಅಂತಸ್ತಿನ ಬಿಲ್ಡಿಂಗ್ ಇತ್ತು. ಆದರೆ ಕುಡಿಯೋಕೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಕೆಳಗಡೆ ಹೋಗಿ ನೀರು ಕುಡಿದು ಬರಬೇಕು ಅನ್ನೋ ಒಂದು ಕಷ್ಟ ಆಗಿತ್ತು ಶಿವಕುಮಾರ್ಗೆ. ತನ್ನ ಸುತ್ತಮುತ್ತಲಿನ ಸಹೋದರಗಳನ್ನು ನೋಡ್ತಾನೆ. ತನಗೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಹುಡುಗಿನ ಕೇಳ್ತಾನೆ. ಅವಳು ಕೂಡ ಅವನಿಗೆ ಬಾಟಲ್ ಕೊಡ್ತಾಳೆ. ನೀರು ಕುಡಿದು ಶಿವಕುಮಾರ್ ಥ್ಯಾಂಕ್ಸನ್ನು ಹೇಳ್ತಾನೆ. ಅವಳು ಕೂಡ ವೆಲ್ಕಮ್ ಅಂತ ಹೇಳಿ ಆ ಒಂದು ಬಾಟಲನ್ನು ಇಸ್ಕೊಳ್ತಾಳೆ. ಅಲ್ಲಿಂದ ಶಿವಕುಮಾರ್ಗೆ ಅವಳ ಮೇಲೆ ಏನೋ ಒಂದು ಪ್ರೇಮ ಹುಟ್ಟುತ್ತೆ. ಆ ಸ್ಟೋರಿಯನ್ನು ಕೇಳ್ತಾ ಹೋಗೋಣ. ಆ ವಾಟರ್ ಬಾಟಲಿಂದ ಸ್ಟಾರ್ಟ್ ಆದಂಥ ಒಂದು ಲವ್ ಸ್ಟೋರಿ ಇದು. ಕೊನೆವರೆಗೆ ನೋಡಿ, ಚೆನ್ನಾಗಿರುತ್ತೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿ. ಅದೇ ರೀತಿ ನೆಕ್ಸ್ಟ್ ಡೇ ಶಿವಕುಮಾರ್ ಕಾಲೇಜ್ಗೆ ಬರ್ತಾನೆ. ಅವಳು ಕೂಡ ಬರ್ತಾಳೆ. ಶಿವಕುಮಾರ್ ಅವಳನ್ನು ನೋಡ್ತಾನೆ. ಅವಳು ಕೂಡ ಶಿವಕುಮಾರ್ನನ್ನು ನೋಡ್ತಾಳೆ. ಅಲ್ಲಿಂದ ಅವರ ಸ್ನೇಹ, ಒಂದು ಫ್ರೆಂಡ್ಶಿಪ್ ಶುರುವಾಗುತ್ತೆ. 3 ತಿಂಗಳ ಫ್ರೆಂಡ್ಶಿಪ್ ಇವರಿಬ್ಬರಿಂದ ನಡೆದಿರುತ್ತೆ. ಒಂದು ದಿನ ಶಿವಕುಮಾರ್ ಏನು ಮಾಡ್ತಾನೆ, ಅವಳಿಗೆ ಡೈರೆಕ್ಟಾಗಿ ಒಂದು ಮೆಸೇಜ್ ಹಾಕ್ತಾನೆ. ನಾಳೆ ನಿನ್ನ ಜೊತೆ ಮಾತಾಡ್ಬೇಕು, ನಾನು ಸ್ವಲ್ಪ ಕ್ಲಾಸಿಂದ ಹೊರಗಡೆ ಬಾ, ನಾನೇನೋ ಹೇಳ್ಬೇಕು ನಿಂಗೆ ಪರ್ಸ್ನಲ್ ಆಗಿ ಅಂತ ಹೇಳ್ತಾನೆ. ಅವಳು ಕೂಡ ಆಯಿತು, ಕಾಲೇಜ್ನಲ್ಲಿ ಇರ್ತೀನಲ್ಲ, ನೀನೇ ನನಗೆ ಕರಿ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಕ್ಲಾಸ್ ಮುಗಿಸ್ಕೊಂಡು ಕಾಲೇಜ್ ಕ್ಯಾಂಪಸ್ ಹತ್ರ ನಿಂತ್ಕೊಂಡು ಕೇಳ್ತಾನೆ ಶಿವಕುಮಾರ್, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ, ಇದಕ್ಕೆ ನೀನೇನು ಹೇಳ್ತೀಯ ಅಂತ ಕೇಳ್ತಾನೆ. ಅವಳಿಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ನಿಂತ್ಬಿಡ್ತಾಳೆ. ಒಂದು ಕ್ಷಣ ಮೈಂಡ್ ಬ್ಲಾಂಕ್ ಆಗುತ್ತೆ ಅವಳಿಗೆ. ಬೇಡ, ನಾವಿಬ್ಬರು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ರೀತಿಯಿಂದ, ಹಿಂಗೆ ಇರೋಣ ಅಂತ ಹುಡುಗಿ ಹೇಳ್ತಾಳೆ. ಬೇಡ, ನನಗೆ ಇಷ್ಟ ಇಲ್ಲ, ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ, ನಾನು ಲವ್ ಮಾಡ್ತಾಯಿದ್ದೀನಿ, ನೀನೇನು ಹೇಳ್ತೀಯ ಹೇಳು ಅಂತ ಕೇಳ್ತಾಳೆ. ಶಿವಕುಮಾರ್ ಆಕೆ ಕೇಳ್ತಾನೆ. ಅವಳು ಇಲ್ಲ, ನನಗೆ ಬೇಡ, ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಾಳೆ. ಇವತ್ತಿಂದ ನೀನು ಮಾತಾಡಿಸ್ಬೇಡ, ಕಾಲ್ ಮಾಡಬೇಡ, ಮೆಸೇಜ್ ಮಾಡಬೇಡ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಇವತ್ತಿಂದ ನಾನು ಕೈ ಬಿಟ್ಬಿಡು, ನನ್ನ ಪಾಡಿಗೆ ನಾನು ಇರ್ತೀನಿ, ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವಳು ತುಂಬ ಶಾಕ್ ಆಗ್ತಾಳೆ. 3 ತಿಂಗಳ ನಂತರ ನಮ್ಮ ಫ್ರೆಂಡ್ಶಿಪ್ಪು ಹಂಗೆ ಉಳ್ಕೊಂಡಿರುತ್ತೆ, ಇನ್ನು ಮುಂದೆ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಶಿವು ಹೇಳೋದು ನೋಡಿ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ಸುಮ್ಮನೆ ನಿಂತ್ಬಿಡ್ತಾಳೆ. ಶಿವು ಅಲ್ಲಿಂದ ಹೇಳಿ ಹೊರಟೋಗ್ಬಿಡ್ತಾನೆ. ಅಲ್ಲಿಂದ ಶಿವು 1-2 ದಿನ ಕಾಲೇಜ್ಗೆ ಬರೋದಿಲ್ಲ. ಆ ಹುಡುಗಿ ಕೂಡ ನೋಡ್ತಾಳೆ ಕ್ಲಾಸ್ಗೆ ಬಂದಿದ್ದಾನ ಇಲ್ಲ ಅಂತ. ಬಟ್ ಇವನು ಬಂದಿರಲ್ಲ. ಇವಳಿಗೆ ತುಂಬ ಬೇಜಾರಾಗುತ್ತೆ, ಯಾಕೆ ಬಂದಿಲ್ಲ ಏನು ಅಂತಂದು. ಮತ್ತು ಕಾಲೇಜ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿದ ತಕ್ಷಣವೇ ಅವನಿಗೆ ಕಾಲ್ ಮಾಡ್ತಾಳೆ. ಅವ್ನು ರಿಸೀವ್ ಮಾಡಲ್ಲ. ಮತ್ತೆ ಮೆಸೇಜ್ ಮಾಡ್ತಾಳೆ, ನಿನ್ನ ಜೊತೆ ಮಾತಾಡಬೇಕು, ನಾನು ಬೇಗ ಕಾಲ್ ಪಿಕ್ ಮಾಡು ಅಂತ ಹೇಳಿ. ಶಿವು ಆ ಮೆಸೇಜ್ನ ನೋಡಿ ಕಾಲ್ ಪಿಕ್ ಮಾಡ್ತಾನೆ. ಮಾತಾಡ್ತಾರೆ ಇಬ್ಬರು. ಆಯಿತು, ನೀ ಹೇಳ್ದಂಗೆ ಆಗಲಿ ಅಂತ ಅವಳು ಹೇಳ್ತಾಳೆ. ಅದಕ್ಕೆ ಶಿವು, ನಿನ್ನ ಮನಸಾರಿ ಹೇಳ್ತಾ ಇದೆಯಾ ತಾನೇ, ನಿನ್ನ ಮನಸ್ಸಿಂದ ಓಕೆ ಅಂದರೆ ಅಷ್ಟೇ, ನಾನು ಇಲ್ಲ ಅಂದರೆ ಬೇಡ ಅಂತ ಹೇಳ್ತಾನೆ. ಆ ಹುಡುಗಿ ಇಲ್ಲ, ನಾನು ಮನಸ್ಸಿಂದನೇ ಹೇಳ್ತಾ ಇದ್ದೀನಿ, ನನಗಿಷ್ಟ ನೀನು ಅಂತ ಹೇಳ್ತಾಳೆ. ಅಲ್ಲಿಂದ ಅವ್ರ ಲವ್ ಸ್ಟೋರಿ ಕಂಟಿನ್ಯೂ ಶುರು ಆಗುತ್ತೆ. 2.5 ವರ್ಷದಿಂದ 3 ವರ್ಷದ ತನಕ ಇವರಿಬ್ಬರು ಆರಾಮಾಗಿ ಖುಷಿಯಿಂದ ಇರ್ತಾರೆ. ಬಟ್ ಕಾಲೇಜ್ ಲೈಫ್ ಮುಗಿದ ತಕ್ಷಣವೇ ಹುಡುಗಿ ಮನೆಯಲ್ಲಿ ಪ್ರೆಷರ್ ಬೀಳುತ್ತೆ. ಕಾಲೇಜ್ ಮುಗಿದ ತಕ್ಷಣ ಇವಳು ಮೀಟ್ ಮಾಡ್ಬೇಕು ಅಂದ್ಕೊಂಡಿರ್ತಾಳೆ ಅವನ್ನ. ಕಾಲೇಜ್ ಮುಗಿದ ಮೇಲೆ ಇವಳು ಮೀಟ್ ಮಾಡೋದಕ್ಕೆ ಮನೇಲಿ ಡೌಟ್ ಬಂದಿರುತ್ತೆ, ಇವಳು ಯಾಕೆ ಕಾಲೇಜ್ ಮುಗಿದ ತಕ್ಷಣ ಮತ್ತೆ ಎಲ್ಲಿಗೆ ಹೋಗ್ತಾಳೆ ಏನು ಅಂತಂದು. ಒಂದು ಸರಿ ಅವ್ರ ಅಣ್ಣನ ಕೈಯಾಗ ರೆಡ್ ಆಗಿ ಇವರಿಬ್ಬರು ಸಿಕ್ಬಿಡ್ತಾರೆ. ಅವ್ರ ಅಣ್ಣ ಏನು ಮಾಡ್ತಾನೆ, ಶಿವನ ಕೇಳ್ತಾನೆ, ಯಾರು ನೀನು ಏನು ಅಂತ ವಿಚಾರಿಸ್ತಾನೆ. ತನ್ನ ತಂಗಿನೂ ಕರ್ಕೊಂಡು ಮನೆಗೆ ಹೋಗ್ತಾನೆ. ಸೀದಾ ಶಿವನ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಾನೆ ಅವನಿಗೆ, ಶಿವನಿಗೆ, ಈ ಥರ ಮಾಡಬೇಡ, ನಮ್ಮ ತಂಗಿನ ಅಲ್ಲಿಗೂ ಕಳಿಸಲ್ಲ, ಇಲ್ಲಿಂದ ಬಿಟ್ಬಿಡು ಪ್ಲೀಸ್, ಇವತ್ತೇ ಲಾಸ್ಟ್, ಇವತ್ತೇ ಕೊನೆ, ಇನ್ನೊಂದು ಸರಿ ಇದು ರಿಪೀಟ್ ಆದರೆ ಮತ್ತೆ ಬೇರೆ ಇರುತ್ತೆ ಅಂತ. ಆಯಿತು ಅಂತೇಳಿ ಸುಮ್ಮನೆ ಆಗ್ತಾನೆ. ಮತ್ತೆ ಆ ಹುಡುಗಿ ಏನು ಮಾಡ್ತಾಳೆ, ಇವನು ಕೊಟ್ಟಿರೋ ಫೋನಿಂದ ಮೆಸೇಜ್ ಮಾಡ್ತಾಳೆ ಕದ್ದು ಮುಚ್ಚಿ ಮನೆಯಲ್ಲಿ. ಮಾಡ್ತಿರ್ಬೇಕಾದ್ರೆ ಮತ್ತೆ ಒಳ್ಳೆ ಅವ್ರ ಅಣ್ಣನ ಕೈಗೆ ಸಿಗ್ತಾಳೆ ಆ ಹುಡುಗಿ. ಅವ್ರ ಅಣ್ಣ ಅವ್ನಿಗೆ ಕಾಲ್ ಮಾಡಿಬಿಟ್ಟು, ನೀ ಇಲ್ಲಿ ಬಾ, ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಾನೆ. ಶಿವು ಹೋಗ್ತಾನೆ. ಅವಾಗ ಅವ್ರ ಅಣ್ಣ ಹೇಳ್ತಾನೆ,
ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಸೊ ಈ ವಿಷಯನ ನಮ್ಮ ತಾಯಿಗೆ ಗೊತ್ತಾದರೆ ಅವಳ ಆರೋಗ್ಯ ಸಮಸ್ಯೆ ಆಗುತ್ತೆ, ಏನಾಗ್ತಾಳೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೀನು ಇವಳು ನಮ್ಮ ತಂಗಿನ ಕೈ ಬಿಟ್ಬಿಡು, ದಯವಿಟ್ಟು ಪ್ಲೀಸ್ ನೀನು ಕೇಳ್ತಾ ಇದ್ದೀನಿ ಅಂತಂದು ಅವ್ರ ಅಣ್ಣ ಹೇಳ್ತಾನೆ. ಇವನು ತಾಯಿ ಕಷ್ಟನ ಅರ್ಥ ಮಾಡಿಕೊಂಡು ಸ್ವಲ್ಪ ದಿವಸ ಅವಾಯ್ಡ್ ಮಾಡ್ತಾನೆ. ಆ ಹುಡುಗಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವನಿಗೆ, ಯಾಕೆ ಹಿಂಗೆ ಮಾಡ್ತಿದ್ಯಾ ಏನು ಅಂತಂದು. ಬೇಡ ಬಿಟ್ಬಿಡು ಅಂತ ಅವನು ಹೇಳ್ತಾನೆ. ಆದರೂ ಇಲ್ಲಿ ಬಂದಿರೋದು ಯಾವುದಪ್ಪ ಅಂದರೆ ತಾಯಿ ಅನಾರೋಗ್ಯದಿಂದ ಇರ್ತಾಳೆ, ಅದು ಒಂದು. ಇನ್ನೊಂದೇನಪ್ಪ ಅಂದರೆ ಇವರಿಬ್ಬರು ಕ್ಯಾಸ್ಟ್ ಬೇರೆ ಇರುತ್ತೆ. ಬಟ್ ಆ ಕ್ಯಾಸ್ಟ್ ನಾನು ಯಾವುದಂತ ಹೇಳಲ್ಲ. ಇವರು ಪ್ರೀತಿಯಿಂದ ದೂರ ಆಗೋ ಕಾರಣ ಅವ್ರ ತಾಯಿ ಆರೋಗ್ಯ ಮತ್ತು ಇವರ ಧರ್ಮ, ಇವರಿಬ್ಬರ ಧರ್ಮ ದೂರ ಮಾಡುತ್ತೆ ಅಷ್ಟೇ. ಇವತ್ತಿಗೆ ಶಿವು ಆ ಹುಡುಗಿನ ಕೈ ಬಿಟ್ಟು 1 ವರ್ಷ ಆಗಿದೆ. ಅವನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ, ಚೆನ್ನಾಗಿ ಇದ್ದಾನೆ. ಅವನ ಲೈಫ್ನ ಲೀವ್ ಮಾಡ್ಕೊಂಡು ಮದುವೆ ಆಗಿ ಆರಾಮ್ ವರ್ಕ್ ಮಾಡ್ತಾ ಇದ್ದಾನೆ. ಇವಳಿಗಿನ್ನೂ ಮ್ಯಾರೇಜ್ ಆಗಿಲ್ಲ, ಮನೆಯಲ್ಲಿದ್ದಾಳೆ. ಇವಳು ಕೂಡ ಒಂದು ಲೈಫ್ನ ಸೆಟ್ಲ್ ಮಾಡ್ಕೊಂಡು ಒಳ್ಳೆ ಜಾಬ್ ತೊಗೊಂಡು ಇರಲಿ ಅಂತ ಕೇಳ್ತೀನಿ. ಇಲ್ಲಿ ತನಕ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ.